ಸರ್, ಲೋಕಸಭಾ ಚುನಾವಣೆ ಅನೌನ್ಸ್ ಆಗಿದೆ. ಕಾಂಗ್ರೆಸ್ ಪಕ್ಷದಿಂದ ಚಂದ್ರಪ್ಪನವರು ಅಭ್ಯರ್ಥಿಯಾಗಿ ಪ್ರಕಟ ಮಾಡಿದೆ ಪಕ್ಷ. ಈಗ ತಾವು ತಮ್ಮ ಮಗನಿಗೆ ಟಿಕೆಟ್ ಕೊಡಬೇಕಂತ ತುಂಬ ತೀವ್ರವಾಗಿ ಪ್ರಯತ್ನ ಮಾಡಿದ್ರಿ. ಈಗ ಚಂದ್ರಪ್ಪನವ್ರು ಕೊಟ್ಟಿದೆ. ಈ ತಮ್ಮ ಪ್ರತಿಕ್ರಿಯೆ ಏನು? ನಾವು ನನ್ನ ಮಗೆ ಅಂತಲ್ಲ, ನಮ್ಮ ಸಮಾಜಕ್ಕೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಮಾಜಕ್ಕೆ ಕೊಡಿ ಅಂತ ಕೇಳಿದ್ದು ನಿಜ. ಆದರೆ ನಮ್ಮ ಮಗನಿಗೂ ಕೂಡ ಒಬ್ಬ ಅಭ್ಯರ್ಥಿ ಗೆಲ್ಲಿಸ್ಕೊಂಡು ಬರ್ತೀವಿ, ಸಾಮಾಜಿಕ ನ್ಯಾಯ ಕೊಡಿ ಅಂತ ಮುಖ್ಯಮಂತ್ರಿಗಳಲ್ಲೂ ಡಿ ಕೆ ಶಿವಕುಮಾರ್ನಲ್ಲಿ ಕೂಡ ವಿನಂತಿ ಮಾಡಿದ್ವಿ. ಆಯಿತು, ಸಾಮಾಜಿಕ ನ್ಯಾಯ ಮಾಡೋಣ ಅನ್ನೋ ಮಾತನ್ನು ಹೇಳಿದರು. ಇಡೀ ಕರ್ನಾಟಕ ರಾಜ್ಯದಲ್ಲಿ 5 ರಿಸರ್ವೇಷನ್ ಸೀಟ್ಗಳಿದೆ. ಒಂದು ಚಾಮರಾಜನಗರ, ಕೋಲಾರ, ಗುಲ್ಬರ್ಗ, ಬೀದರ್, ಚಿತ್ರದುರ್ಗ. ನೀವೆಲ್ಲರೂ ಕೂಡ ಎಡಗೈ ಬಲಗೈನವ್ರಿಗೆ ಕೊಡ್ತೀರಿ, ನಮ್ಮ ಸಮಾಜಕ್ಕೆ ಒಂದು ಕೊಡಿ ಅಂತ ಕೇಳಿದ್ವಿ. ಆಯ್ತು ನೋಡೋಣ ಅಂತ ಹೇಳಿದ್ರು. ಕೊನೆಗೆ 3 ಬಲಗೈನವರಿಗೆ, 2 ಎಡಗೈನವರಿಗೆ ಕೊಡ್ತೀವಿ ಅನ್ನೋದನ್ನು ಚಿತ್ರದುರ್ಗದಲ್ಲಿ ಚಂದ್ರಪ್ಪನಿಗೆ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ರು, ಅನೌನ್ಸ್ ಮಾಡಿದ್ದಾರೆ. ಆದರೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. ನಮ್ಮ ರಾಜ್ಯದಲ್ಲಿ ನಮ್ಮ ಸಮಾಜವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಕಡೆಗಣಿಸಿದೆ. ಯಾವ ಇದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ನಮ್ಮ ಸಮಾಜವನ್ನು ಗುರುತಿಸ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ 70 ನಿಗಮ ಮಂಡಳಿಗಳ ಅಧ್ಯಕ್ಷರನ್ನು ಮಾಡಿದ್ದಾರೆ. ಆದರೆ ಈ ಬೋವಿ ಸಮಾಜದ ಒಬ್ಬ ಅಧ್ಯಕ್ಷರನ್ನಾಗಿ ಮಾಡಿಲ್ಲ. ನಾನು 30-40 ವರ್ಷದಿಂದ ಕೂಡ ಪಕ್ಷದಲ್ಲೇ ಇದ್ದೀನಿ. KPSಗೆ ಯಾರನ್ನ ಮಾಡ್ತಾರೆ? ಎಡಗೈಯ ಬಲಗೈನವ್ರನ್ನ ಮಾಡ್ತಾರೆ. ನಮ್ಮ ಸಮಾಜವನ್ನು ಕಡೆಗಣಿಸಿದ್ದಾರೆ. ಪಕ್ಷದಲ್ಲಿ ಕೂಡ ಯಾವುದೇ ಸ್ಥಾನಮಾನ ಪಕ್ಷದಲ್ಲಿ ಕೂಡ ನಮ್ಮ ಸಮಾಜಕ್ಕೆ ಕೊಟ್ಟಿಲ್ಲ. MLC ಕೊಡ್ತಾರೆ, ಎಡಗೈನವರಿಗೆ ಬಲಗೈಗೂ ಕೊಡ್ತಾರೆ. ರಾಜ್ಯಸಭಾ ಕೊಡ್ತಾರೆ, ಎಡಗೈಯ ಬಲಗೈನವರಿಗೆ ಕೊಡ್ತಾರೆ. ಈ ನಮ್ಮ ಸಮಾಜವನ್ನು ಕಾಂಗ್ರೆಸ್ ಪಕ್ಷ ಭಾಳ ನಿರ್ಲಕ್ಷ್ಯದಿಂದ ನೋಡ್ತಾ ಇದೆ. ಇಡೀ ರಾಜ್ಯದಲ್ಲಿ ಇಡೀ ನಮ್ಮ ಸಮಾಜವನ್ನು ಕಡೆಗಣಿಸಿರೋದ್ರಿಂದ ಶೀಘ್ರದಲ್ಲೇ ನಮ್ಮ ಸಮಾಜದ ಎಲ್ಲ ಮುಖಂಡರನ್ನು ಸೇರಿಸಿ ಒಂದು ನಿರ್ಣಯವನ್ನು ತೆಗೆದುಕೊಳ್ತೀವಿ. ಮುಂದಿನ ನಿರ್ಣಯ ಒಂದು 3-4 ದಿನದಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಸಮಾಜಕ್ಕೆ ಅನ್ಯಾಯ ಆಗಿರೋದ್ರಿಂದ ಸಮಾಜದ ಪರವಾಗಿ ನನ್ನ ಹೋರಾಟ ಉಂಟು. ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ನಾನು ಯಾವ ಪಕ್ಷ ಕಟ್ಟು ನಾನೇನು ಮಾಡಲಿ? ಈ ನಮ್ಮ ಸಮಾಜನ್ನೇ ಗಣನೆಗೆ ತಗೊಂಡಿಲ್ಲ. ಯಾವುದರಲ್ಲೂ ಕೂಡ ಬೋವಿ ಸಮಾಜವನ್ನು ಪಕ್ಷ ಭಾಳ ನಿರ್ಲಕ್ಷ್ಯ ಮಾಡಿದೆ. ನಾನು ಕೂಡ 40-50 ಪಕ್ಷದಲ್ಲೇ ಇದ್ದೀನಿ. ಆದರೆ ಯಾವುದೇ ಒಂದು ಬೋರ್ಡ್ ಚೇರ್ಮನ್ ಮಾಡಲ್ಲ, ನಮ್ಮ ಸಮಾಜನ ಯಾವುದೇ ಒಂದು ನಾಮಿನೇಷನ್ ಮಾಡಲ್ಲ. ಇದೆಲ್ಲ ಕೂಡ ಸಹಿಸ್ಕೊಂಡು ನಾವು ಎಷ್ಟು ದಿನ ಪಕ್ಷದಲ್ಲಿ ಹೋರಾಟ ಮಾಡ್ಕೊಂಡು ನಾವು ಇದ್ದರೂ ಕೂಡ 2 ಸಮಾಜಗಳನ್ನು ಕಾಂಗ್ರೆಸ್ ಪಕ್ಷ ಗುರುತಿಸೋದ್ರಿಂದ ಈ ಸಮಾಜದ ಪರವಾಗಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. ನಮ್ಮ ಸಮಾಜಕ್ಕಾಗಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ ಉಂಟು. ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ಸಮಾಜ ಎಲ್ಲ ಸೇರಿ ಒಂದು ನಿರ್ಣಯವನ್ನು ತೆಗೆದುಕೊಳ್ತೀವಿ. ಸರ್, ಈಗ ನಿಮ್ಮ ಕಾಂಗ್ರೆಸ್ ಪಕ್ಷ ಒಂದೇ ಅಲ್ಲ, BJPನಲ್ಲೂ ಈ ಧೋರಣೆ ಇದೆ. ಈಗ 27 ಟಿಕೆಟ್ ಅನೌನ್ಸ್ ಆಗಿದೆ. ಚಿತ್ರದುರ್ಗ ನಿಮ್ಮ ಸಮಾಜಕ್ಕೆ ಸೇರಿದಂಥ ಜನಾರ್ದನ್ ಸ್ವಾಮಿ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೂ ಟಿಕೆಟ್ ಆಗೋ ಲಕ್ಷಣಗಳಿಲ್ಲ. BJPನಲ್ಲಿ ಕೂಡ ಚಿತ್ರದುರ್ಗ ಲೋಕಸಭೆಯಲ್ಲಿ
ಬಿ ಜೆ ಪಿಯಲ್ಲಿ ಕೂಡ ನಮ್ಮ ಸಮಾಜವನ್ನು ಕೇಳಿದ್ರು. ಬಿ ಜೆ ಪಿಯವರು ಕೂಡ ನಿರ್ಲಕ್ಷಣೆ ಮಾಡಿ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದೆ. ಅಲ್ಲಿ ಕೂಡ ಕೇಳಿದ್ರು, ಅಲ್ಲಿ ಕೂಡ ನಿರ್ಲಕ್ಷಣೆ ಧೋರಣೆಯನ್ನು ಮಾಡ್ತಾ ಇದೆ ಬಿ ಜೆ ಪಿಯಲ್ಲಿ ಕೂಡ. ಬಿ ಜೆ ಪಿಯಲ್ಲಿ ಕೂಡ ಎಡಗೈ ಬಲಗೈನವರಿಗೆ ಆದ್ಯತೆ ಕೊಟ್ಟು ನಮ್ಮ ಸಮಾಜಕ್ಕೆ ಅಲ್ಲಿ ಕೂಡ ತುಳಿತಾ ಇದ್ದಾರೆ. ಬಿ ಜೆ ಪಿನಲ್ಲಿರೋ ಮುಖಂಡರು, ಕಾಂಗ್ರೆಸ್ನಲ್ಲಿರೋ ಮುಖಂಡರು ಎಲ್ಲ ಸೇರಿ ಈ ಸಮಾಜದ ಪರವಾಗಿ ಒಂದು ಹೋರಾಟಕ್ಕೆ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಹೋರಾಟ ಮಾಡಿದ್ವಿ. ಪಕ್ಷಾತೀತವಾಗಿ ನಾವು ಹೋರಾಟವನ್ನು ನಡೆಸ್ತೀವಿ. ಇನ್ನೊಂದು ಕೂಗು ಚಿತ್ರದುರ್ಗ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಕೇಳಿ ಬರೆದಿದೆ, ಅದು ಸ್ಥಳೀಯ ಅಭ್ಯರ್ಥಿ ಕೊಡಬೇಕು ಅಂತ. ಸ್ಥಳೀಯ ಅಭ್ಯರ್ಥಿಗೆ ಕೊಡ್ತಾ ಇಲ್ಲ ಪ್ರತಿ ಯಾವ ಪಕ್ಷನೂ. ಇವತ್ತು ಸ್ಥಳೀಯ ಅಭ್ಯರ್ಥಿಗೆ ಕೊಡ್ತಕ್ಕಂಥ ಚಂದ್ರಪ್ಪನವರು ಚಿಕ್ಕಮಗಳೂರು ಜಿಲ್ಲೆ, ತರೀಕೆರೆ ತಾಲೂಕಿನವ್ರಿಗೂ ಲಾಸ್ಟ್ ಟೈಮ್ 2 ಟೈಮ್ ಕೊಟ್ಟರು. ಆ ಸರ್ತಿ ಗೆದ್ದಿದ್ದಾಯಿತು. ನಾವೆಲ್ಲ ಕೂಡ ಸಂಪೂರ್ಣ ಸಪೋರ್ಟ್ ಮಾಡಿದ್ವಿ, ಬೆಂಬಲ ಕೊಟ್ವಿ. 2ನೇ ಬಾರಿಗೂ ಕೂಡ ಅವರಿಗೆ ಕೊಟ್ಟರು, ಆವಾಗ ಬೆಂಬಲ ಕೊಟ್ವಿ. 3ನೇ ಬಾರಿಗಾದರೆ ನಮ್ಮ ಸಮಾಜಕ್ಕೆ ಕನ್ಸಿಡರ್ ಮಾಡಿ ಅಂದರೆ ಮಾಡಲಿಲ್ಲ, ಅವ್ರಿಗೆ ಕೊಟ್ಟರು. ಅವರು ಹೊರಗಡೆ ಅವರು ಬಿ ಜೆ ಪಿನಲ್ಲಿ ಗೆದ್ದಂಥ ನಾರಾಯಣಸ್ವಾಮಿ ಆನೇಕಲ್ ತಾಲೂಕಿನಿಂದ ಬಂದು ಚಿತ್ರದುರ್ಗದಲ್ಲಿ ಗೆದ್ದರು. ಈಗ ಮತ್ತೆ ಹೊರಗಡೆಯವರಿಗೆ ಬಿ ಜೆ ಪಿನಲ್ಲಿ ಕೂಡ ಕೊಡ್ತೀವಿ ಅಂತ ಸುದ್ದಿ ಇದೆ. ಕಾರಜೋಳಿಗೆ ಅವರು ಬಿಜಾಪುರ ಜಿಲ್ಲೆಯವರು. ಆದರೆ ಈ ಲಂಬಾಣಿನಲ್ಲಿ ಬೋವಿ ಸಮಾಜದಲ್ಲಿ ಯಾರೂ ಇಲ್ಲ ಅಂತಲ್ಲ, ಆದರೆ ಈ ಸಮಾಜ ಲೆಕ್ಕದಲ್ಲಿಲ್ಲ, ಈ ಸಮಾಜದಲ್ಲಿ ಕೇಳೋರಿಲ್ಲ. ಯಾರಿಗೆ ಕೊಟ್ಟರು ಓಟ್ ಹಾಕ್ತಾರೆ. ಆ 2 ಸಮಾಜ ಬೇಕಾಗಿರೋದು ಬಿ ಜೆ ಪಿಯವ್ರಿಗೂ 2 ಸಮಾಜ, ಕಾಂಗ್ರೆಸ್ನವ್ರಿಗೂ ಎರಡೇ ಸಮಾಜ ಬೇಕಾಗಿರೋದು. ಇನ್ನು ಯಾವ ಸಮಾಜ ಬೇಕಿಲ್ಲ ಕಾಂಗ್ರೆಸ್ನವರಿಗೆ, ಬಿ ಜೆ ಪಿಯವರಿಗೆ. ಹೆಂಗೆ ಓಟ್ ಹಾಕ್ತಾರೆ, ಬೋವಿ, ಲಂಬಾಣಿ, ಕೊರಚ, ಕೊರಮ, ಸಣ್ಣ ಪುಟ್ಟ ಜಾತಿ ಅವರು ಎಲ್ಲಿಗೂ ಹೋಗ್ತಾರೆ, ಓಟ್ ಹಾಕ್ತಾರೆ ಬಿಡು. ಅದನ್ನು ನಿರ್ಲಕ್ಷಣೆ ಮಾಡೋದರಿಂದ 2 ಪಾರ್ಟಿಯವ್ರಿಗೂ ಕೂಡ ಸೇರಿ ನಾವು ಈ ನಿರ್ಣಯವನ್ನು ಪಕ್ಷಾತೀತವಾಗಿ ಈ ನಿರ್ಣಯ ತಗೋಬೇಕು ಅಂತ ಎಲ್ಲ ಪಾರ್ಟಿನಲ್ಲಿರೋ ಮುಖಂಡರು ಸೇರಿ ಒಂದು ನಿರ್ಣಯವನ್ನು ತೆಗೆದುಕೊಳ್ತೀವಿ. ಅಲ್ಲ, ಚಿತ್ರದುರ್ಗ ಮುಂದಿನ ಏನು ನಿರ್ಣಯ ತೆಗೆದುಕೋಬೇಕು ಅನ್ನೋದನ್ನು ಸಮಾಜದ ಎಲ್ಲ ಮುಖಂಡರು, ನಮ್ಮ ಸಮಾಜದ ಗುರುಗಳು, ನಮ್ಮ ಸಮಾಜದ ಗುರುಪೀಠದ ಗುರುಗಳು ಸೇರಿ ನಾವು 2 ಪಾರ್ಟಿಗೆ ಬಹಿಷ್ಕಾರ ಮಾಡಿದರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ನ ಹಾಕಬೇಕಾ, ಇಲ್ಲ 2 ಪಾರ್ಟಿಗೂ ಬಹಿಷ್ಕಾರ ಮಾಡಬೇಕಾ, ಅದನ್ನು ನಮ್ಮ ಸಮಾಜದ ಎಲ್ಲ ಮುಖಂಡರು ಸೇರಿ ನಿರ್ಣಯ ತೆಗೆದುಕೊಳ್ತೀವಿ. ಅಲ್ಲ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಸ್ಥಳೀಯ ಅಭ್ಯರ್ಥಿನೇ ಇಲ್ವಾ ಸರ್ ನಿಮ್ಮ ಕಣ್ಣಾಗ? ಎಲ್ಲ ಹೊರಗಡೆಯವ್ರನ್ನೇ ಕರ್ಕೊಂಬಂದು ಹಾಕ್ತಾ ಇದ್ದಾರೆ. ಬಿಜೆಪಿ ಅವರು ಹೊರಗಡೆ, ಯಾರು ಇಬ್ರು ಕಾಂಗ್ರೆಸ್ನವರು ತಂದು ಹಾಕ್ತಾರೆ. ಇಲ್ಲೇನು ಕ್ಯಾಂಡಿಡೇಟ್ ಇಲ್ವೇನು? ಅವರನ್ನು ಕ್ಯಾಂಡಿಡೇಟ್ ನಮ್ಮ ಸಮಾಜ ಇಲ್ವೇ? ಇವತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪಾವಗಡದಲ್ಲಿದ್ದೀವಿ, ಶಿರಾದಲ್ಲಿದ್ದೀವಿ, ಹಿರಿಯೂರಾಗಿದ್ದೀವಿ, ಹೊಸದುರ್ಗ ಇದ್ದೀವಿ, ಹೊಳಲ್ಕೆರೆ ಇದ್ದೀವಿ, ಚಳ್ಳಕೆರೆ, ಮೊಳಕಾಲ್ಮೂರು, ಎಲ್ಲ ಚಿತ್ರದುರ್ಗ ಎಲ್ಲ ಕ್ಷೇತ್ರದಲ್ಲಿ ಇದ್ದೀವಿ. ನಮ್ಮ ಸಮಾಜ ಸಾಕಷ್ಟು ಇದೆ. ಆದರೆ ನಮ್ಮ ಸಮಾಜ ಲೆಕ್ಕನೇ ಇಲ್ಲ, ಯಾರಿಗೂ ಕೊಟ್ಟರು ಓಟ್ ಹಾಕ್ತಾರೆ ಈ ಸಮಾಜ ಅಂತ ಇಷ್ಟೊಂದು ನಿರ್ಲಕ್ಷ್ಯ ಮಾಡಿದಾಗ ನಾವು ಸಮಾಜದ ಸ್ವಾಭಿಮಾನಕ್ಕಾದರೂ ನಾವು ಹೋರಾಡಬೇಕಾಗಿದೆ. ಇವತ್ತೊಂದು ಪರಿಸ್ಥಿತಿಯಲ್ಲಿ ಸಮಾಜಕ್ಕಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಮತ್ತು ನಿಮ್ಮ ಪಕ್ಷದಿಂದ ಚಂದ್ರಪ್ಪನವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ತಮ್ಮ ಬೆಂಬಲ ಸಪೋರ್ಟು ಎಲ್ಲ ಚಂದ್ರಪ್ಪನವ್ರಿಗೆ ಇರುತ್ತೆ, ಯಾವ ರೀತಿ ನಿರ್ಧಾರ ತಗೊಂತ? ನಾನು ಹೇಳಲಿಲ್ವೇನು, 2 ಪಕ್ಷಕ್ಕೂ ಕೂಡ ಜಾತ್ಯತೀತವಾಗಿ ಎಲ್ಲ ಪಾರ್ಟಿನಲ್ಲಿ ಇರೋ ಮುಖಂಡರೆಲ್ಲ ಸೇರಿ ನಿರ್ಣಯ ತೆಗೆದುಕೊಳ್ತೀವಿ ಅಂತ. ಓಕೆ, ಥ್ಯಾಂಕ್ ಯು. ಅದು ನನ್ನ ಮಗ, ನಮ್ಮ ಮಗ ಕಾಂಗ್ರೆಸ್ನಲ್ಲಿದ್ದಾನೆ, ಅವನು ಕಾಂಗ್ರೆಸ್ಗೆ ಮಾಡ್ತಾನೆ, ಇನ್ನೊಂದು ಮಾಡ್ತಾನೆ. ನನ್ನ ಮಗನಿಗೂ ನನಗೂ ಸಂಬಂಧ ಇಲ್ಲ. ತಾವು ಜನಾಂಗದ ನಾನು ಉಳಿವಾಗ ಹೋರಾಟ ಮಾಡ್ತೀವಿ.
ನಾನು ಸಮಾಜ ಜನಾಂಗದ ಪರವಾಗಿ ಹೋರಾಟ ನಂದು. ನಮ್ಮ ಮಗ ಕಾಂಗ್ರೆಸ್ನಲ್ಲಿ MLA ಇದ್ದರೆ ಅವನ ಪಾಡು ಅವನು, ನಂದು ಪಾಡು ನಂದು. ಓಕೆ ಸರ್. ಥ್ಯಾಂಕ್ ಯು.